ಕರ್ನಾಟಕದ ಕಲ್ಲಿನಿಂದ ಕೆತ್ತಲಾಗಿರುವಂತಹ ಬಾಲರಾಮನ ಪ್ರತಿಮೆಯನ್ನು ಈಗ ಗರ್ಭಗುಡಿಯಲ್ಲಿ ಇಡಲಾಗಿದೆ. ಅದನ್ನು ಕೆತ್ತಿರೋರು ಕೂಡ ಕರ್ನಾಟಕದವರು, ಅರುಣ್ ಯೋಗಿರಾಜ್ ಅಂಥೇಳಿ. ಈಗ ಆ ಕಲ್ಲನ್ನು ಕೆತ್ತಿರುವಂತಹ ವಿಶೇಷ ಸಂಗತಿ ಇದೆಯಲ್ಲ, ಆ ವಿಚಾರದ ಒಂದಿಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಮೂರ್ತಿ ಕೆತ್ತನೆಗೆ ಕಲ್ಲನ್ನು ಹೇಗೆ ಸಿದ್ಧಪಡಿಸಲಾಯಿತು, ಯಾವ ರೀತಿ ಅದನ್ನು ಕೆತ್ತಲಾಯಿತು, ಯಾವ ಆಕಾರದಲ್ಲಿದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಅರುಣ್ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡೋಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ. ಎಲ್ಲರೂ ಕೂಡ ಕಾಯ್ದು ಕೂತಿದ್ದೀರಿ. ಆದ್ರೆ ಯಾವಾಗಿನಿಂದ ಇದು ಆರಂಭವಾಯಿತು, ಹೇಗೆ ಆರಂಭವಾಯಿತು? ನಾವು ಯಾವಾಗಿದ್ರೂ ಕೂಡ ಹೇಳ್ತೀವಿ, ದೇಶದ ಯಾವುದೇ ಮೂಲೆಯಲ್ಲಿ ಏನೇ ಆದರೂ ಕೂಡ ಅದಕ್ಕೆ ಕರ್ನಾಟಕದ ಒಂದು ಲಿಂಕ್ ಇದ್ದೇ ಇರುತ್ತೆ. ಕರ್ನಾಟಕದಿಂದ ಯಾರಾದರೂ ಇದ್ದೇ ಇರ್ತಾರೆ. ಬಹಳಷ್ಟು ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತ ಈ ರಾಮ ಮಂದಿರದಲ್ಲೂ ಕೂಡ ಬಹಳಷ್ಟು ಜನ ಕನ್ನಡಿಗರು ಇದ್ದಾರೆ. ನಮ್ಮ ಜೊತೆಗೆ ವಿಶ್ವ ಹಿಂದೂ ಪರಿಷತ್ನಿಂದ ಮುನಿರಾಜ್ ಅವರು ಇದ್ದಾರೆ. ಮಾತನಾಡಿಸೋಣ ಅವರನ್ನ. ನಮಸ್ತೆ ಮುನಿರಾಜ್ ಅವರೇ. ನಮಸ್ಕಾರ. ಆರಂಭ ಆಗಿದ್ದು ಹೇಗೆ? ಇದು ಆರಂಭ ಆಗಿದೆ ಒಂದು ಆಶ್ಚರ್ಯ ಅನ್ಬೋದು. ನಾವು ಕನಸಿನಲ್ಲೂ ನೆನೆಸಲಿಲ್ಲ. ಈ ಒಂದು ರಾಮ ಮಂದಿರ ನಿರ್ಮಾಣಕ್ಕೆ ಉಸ್ತುವಾರಿಗಳಾಗಿ ನಮ್ಮ ಗೋಪಾಲ್ಜಿ ಅವರು ಇದಕ್ಕೆ ನಿಯೋಜನೆಗೊಂಡಾಗ ನಾವು ಅವ್ರನ್ನ ಕರೆದು ನಮ್ಮ ಕಾಚಾರಕನಹಳ್ಳಿ ಬೃಹತ್ ರೂಪಿ ಹನುಮಾನ್ ಮೂರ್ತಿ ನಾವು ಮಾಡ್ತಿದ್ದೀವಿ. ಈ ಮೂರ್ತಿಯ ಕೆತ್ತನೆ ವಿಚಾರದಲ್ಲಿ ಹೇಗೆ ಪ್ರಾರಂಭವಾಯಿತು? ಇಡೀ ದೇಶದೊಳಗಡೆ ಎಲ್ಲ ಕಲ್ಲುಗಳು, ಸುಮಾರು ಕಲ್ಲುಗಳು ಬಂದಿದ್ವು. ರಾಜಸ್ಥಾನದಿಂದ ಬಂದಿತ್ತು, ಹಿಮಾಚಲ ಪ್ರದೇಶ, ಉತ್ತರಾಖಂಡಿಂದ ಬಂದಿತ್ತು, ನಮ್ಮ ಕರ್ನಾಟಕದಿಂದನೂ ಕಲ್ಲುಗಳು ಬಂದಿದ್ದಾವೆ, ಆಂಧ್ರದಿಂದನೂ ಬಂದಿತ್ತು. ನಮ್ಮ ಕರ್ನಾಟಕದಿಂದ 2 ಕಡೆಯಿಂದ ಕಲ್ಲು ಬಂತು. ಒಂದು ಕಾರ್ಕಳದಿಂದ ಬಂತು, ಮತ್ತು ಇನ್ನೊಂದು HD ಕೋಟೆಯಿಂದ ಬಂತು. ಆ ಕಲ್ಲುಗಳು, ಸುಮಾರು ಕಲ್ಲುಗಳನ್ನ ಮತ್ತೆ ನೇಪಾಳದಿಂದನೂ ಬಂತು. ಅದು ಇಡೀ ದೇಶ ಸುದ್ದಿ ಆಗಿತ್ತು, ನೇಪಾಳದಿಂದ ಬಂದ ಎಲ್ಲ ಕಲ್ಲುಗಳನ್ನ ಪರೀಕ್ಷೆ ಮಾಡಿದ್ದು ಕೂಡ ನಮ್ಮ, ಇನ್ನೊಂದು ವಿಷಯ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ KGF ಅಲ್ಲಿರುವಂಥ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಟೆಕ್ನಾಲಜಿ ಏನೋ ಹೇಳ್ತಾರೆ, NRM ಅಂತ ಹೇಳ್ತಾರೆ. ಅವರು ಪ್ರತಿಯೊಂದು ಕಲ್ಲು ನಾವೇನು ಸಪ್ಲೈ ಮಾಡಿದ್ವಿ 21,000 ಕಲ್ಲು, ಪ್ರತಿಯೊಂದು ಕಲ್ಲು ಪರೀಕ್ಷೆ ಮಾಡಿ ಒಂದೊಂದು ಕಲ್ಗೂ ಒಂದೊಂದು ನಂಬರ್, ಕೋಡ್ ನಂಬರ್ಸ್ ಕೊಟ್ಟಿದ್ದಾರೆ. ಅಲ್ಲಿನ ಜನ ಸುಮಾರು ಅವರೇ ಒಂದು ಇಂಜಿನಿಯರ್ಸು, 3 ಜನ ಸೈಂಟಿಸ್ಟ್ಗಳು ಬಂದು ಮಾಡ್ತಿದ್ರು. ಅವರು ಸಹ ಈ ವಿಗ್ರಹಕ ಮೂರ್ತಿಗಳನ್ನೆಲ್ಲ ಕೆತ್ತನೆಯನ್ನ ಚೆಕ್ ಮಾಡಿದ್ದಾರೆ. ಕೊನೆಗೆ ನಮ್ದು ಗಟ್ಟಿ ಕಲ್ಲು, ಈಗ ಯಾವ ನಮ್ಮ ಕರ್ನಾಟಕದ ಮೂರ್ತಿಗಳು ಆಗ್ತಾ ಇದ್ದಾವೆ ಆ ಕಪ್ಪು ವರ್ಣಶಿಲೆನಲ್ಲಿ, ಅದು ಆಯಿತು. ಅದರೊಳಗಡೆ ಇಬ್ಬರಿಗೆ, ಅರುಣ್ ಯೋಗಿರಾಜ್ಗೆ ಮತ್ತು ಇವರು ನಮ್ಮ ಗಣೇಶ್ ಭಟ್, GL ಗಣೇಶ್ ಭಟ್ ಅವ್ರಿಗೆ ಇದಾಗಿ ಅವರು ಸ್ಟಾರ್ಟ್ ಮಾಡಿದ್ರು ಆ ಕಲ್ಲು. ನಿಮ್ಮ ಈ ಕಾರ್ಯಗಳಿಗೆ ಭಗವಂತ ಜೊತೆಗೆ ಇದ್ಕೊಂಡಿದ್ದೆ ಇಲ್ಲಿವರೆಗೂ ಬಂದು ತಲುಪ್ತಾ ಇದೆ. ಒಳ್ಳೇದಾಗ್ಲಿ ಸರ್. ಇದಿಷ್ಟು ನಾನು ಇಲ್ಲಿಯವ್ರ ಜೊತೆಗೆ ಮಾತನಾಡಿದ್ದು. ಕ್ಯಾಮರಾ ಪರ್ಸನ್ ಸುಪ್ರೀತ್ ಜೊತೆಗೆ ಅರುಣ್ ಬಡ್ಗೇರ್, ಪಬ್ಲಿಕ್ TV, ಅಯೋಧ್ಯ.